पूरा कार्बन निकल गया गाड़ी के अंदर से। ಇದೆಲ್ಲ ಸುಮ್ಮನೆ ವೇಸ್ಟ್ ಅಷ್ಟೇನೆ, ಅದರಿಂದ ಏನು ಬೆನಿಫಿಟ್ಸ್ ಏನಿಲ್ಲ. ನೀವು ಎಷ್ಟೇ ಸಲ ನೀವು ಹೋಗಿ ಕಾರ್ಬನ್ ಫ್ಲಶ್ ಅಂತ ಮಾಡಿಸಿದ್ರೆ ಅಲ್ಲಿ ನಿಮಗೆ ಬ್ಲ್ಯಾಕ್ ವಾಟರೇ ಬರ್ತದೆ ಹೊರತು ನಿಮ್ಗೆ ಯಾವುದೇ ಕಾರಣಕ್ಕೂ ನೆಕ್ಸ್ಟ್ ವೈಟ್ ಆಗುವಂತೂ ವಾಟರ್ ಬರಕ್ ಹೋಗೋದಿಲ್ಲ. ಯಾಕೆಂದ್ರೆ ಸರ್ ನಮಸ್ತೆ. ನಮಸ್ಕಾರ ಸರ್. ಸರ್, ಕೆಲವೊಂದು ಕಾರ್ಗಳಲ್ಲಿ ಕಾರ್ಬನ್ ಫ್ಲಶ್ ಅಂತ ಮಾಡ್ತಾರೆ. ಹೌದು, ಇದರಿಂದ ಅದು ಅವಶ್ಯಕತೆ ಇದೆಯಾ? ಮತ್ತೆ ಅದೇನಾದ್ರು ಬೆನಿಫಿಟ್ ಇದೆಯಾ ಆ ತರ ಮಾಡೋದ್ರಿಂದ ಗಾಡಿಗೆ? ಈ ತರ ಕಾರ್ಬನ್ ಫ್ಲಶ್ ಮಾಡ್ಸೋದ್ರಿಂದ ಅಂತನಾ? ಹಾ ಸರ್. ಸರ್, ಇವತ್ತಿನ ದಿನ ಏನಾಗ್ಬಿಟ್ಟಿದೆ ಅಂದ್ರೆ ತುಂಬಾ ಜನ ಕಾರ್ ತಗೊಂಡಿರ್ತಾರೆ, ಯೂಟ್ಯೂಬ್ ನೆಲ್ಲ ನೋಡ್ತಾ ಇರ್ತಾರೆ. ನಿಮ್ಮ ವೆಹಿಕಲ್ ಸ್ಲೋ ಪಿಕಪ್ ಆಗಿದೆ ಅಂದ್ರೆ, ಬ್ಲಾಕ್ ಸ್ಮೋಕ್ ಬರ್ತಾ ಇದೆ ಅಂದ್ರೆ ನಮ್ಮ ಹತ್ರ ಬನ್ನಿ, ನಾವು ಕಾರ್ಬನ್ ಫ್ಲಶ್ ನ ಮಾಡ್ಕೊಡ್ತೀವಿ ಅಂತ ಹೇಳ್ಬಿಟ್ಟು ಸಮ್ ಕೆಮಿಕಲ್ಸ್ ಹಾಕ್ಬಿಟ್ಟು ಸೈಲೆನ್ಸರ್ ಮುಖಾಂತರ ಒಂದು ನೊರೆ, ಒಂದು ಬ್ಲಾಕ್ ಸ್ಮೋಕ್ ಬರೋ ತರ ನೀರ್ ತರ ಬರಂಗೆ ಮಾಡ್ತಾರೆ. ಇದನ್ನ ಕೆಲವರು ಏನ್ ತಿಳ್ಕೊಳ್ತಾರೆ ಅಂದ್ರೆ, ಇಷ್ಟು ಮಾಡಿಸಿದ ತಕ್ಷಣ ನಮ್ಮ ವೆಹಿಕಲ್ ನಲ್ಲಿ ಇಂಜಿನ್ ಎಲ್ಲ ನೀಟ್ ಆಗಿದೆ, ಇನ್ನು ಮುಂದೆ ನಾವು ಗಾಡಿ ಓಡಿಸಿದ್ರೆ ಒಳ್ಳೆ ಸ್ಮೂತ್ ಆಗಿ ಗಾಡಿ ಹೋಗುತ್ತೆ ಹಾಗೆ ಹೀಗೆ ಅಂತ ತಿಳ್ಕೊಂತಾರೆ. ಇದೆಲ್ಲ ಸುಮ್ನೆ ವೇಸ್ಟ್ ಅಷ್ಟೇನೆ, ಅದರಿಂದ ಏನು ಬೆನಿಫಿಟ್ಸ್ ಏನಿಲ್ಲ. ಒಂದು ಇಂಜಿನ್ ಒಳಗಡೆ ಕರೆಕ್ಟ್ ಆಗಿ ಪ್ರಿನ್ಸಿಪಲ್ ನಡೆಯೋದು ಬೆಂಕಿ ಮತ್ತೆ ಆಯಿಲ್ ಇಂದ ಮಾತ್ರನೇ. ಆಯಿಲ್ ಕೆಳಗಡೆ ಕೂಲಿಂಗ್ ಮಾಡ್ಲೇಬೇಕು, ಬೆಂಕಿ ಮೇಲ್ಗಡೆ ಕಂಬಷನ್ ಮಾಡ್ಲೇಬೇಕು. ಹಂಗಿದ್ರೆ ಮಾತ್ರನೇ ನಿಮ್ಗೆ ಅದು ಪರ್ಫೆಕ್ಟ್ ಆಗಿ ಕೆಲಸ ನಡೆಯೋದು. ಅದು ಬಿಟ್ಟು ಒಳ್ಳೆ ನೀರ್ ಹಾಕಿ ಯಾರ ಕೈಲೂ ಏನು ಮಾಡಕ್ ಆಗೋದಿಲ್ಲ. ಕೆಲವರು ಏನಂದ್ರೆ ಮ್ಯಾನಿಫೋಲ್ಡ್ ಅಲ್ಲೆಲ್ಲ ಬ್ಲಾಕ್ ಆಗ್ಬಿಟ್ಟಿರ್ತದೆ, ಆ ಬ್ಲಾಕ್ ನ ನಾವು ತೆಗಿಬೇಕು ಅಂದ್ರೆ ಅದು ಬೇರೆ ಪ್ರಿನ್ಸಿಪಲ್. ಅದನ್ನೆಲ್ಲ ನೀವು ಕಾರ್ಬನ್ ಫ್ಲಶ್ ಮಾಡ್ತೀನಿ ಅಂತ ಅಂದ್ಬಿಟ್ಟು ಯಾವ್ದೋ ಒಂದು ಕೆಮಿಕಲ್ ನ ಹಾಕ್ಬಿಟ್ಟು ನೀರ್ ಹಾಕಿ ನೀವು ಈಚೆ ತೆಗೆದಾಗ ಬ್ಲಾಕ್ ಕಲರ್ ವಾಟರ್ ಬಂದಾಗ ನಿಮ್ಮ ಲೆಕ್ಕಾಚಾರ ಏನಂತಂದ್ರೆ ಅದು ಬಂದು ಫುಲ್ ಕ್ಲಿಯರ್ ಆಗ್ಬಿಟ್ಟಿದೆ ಅಂತ. ಈ ತರ ಮಾತ್ರ ಯಾವತ್ತು ಮಾಡ್ಸಕ್ ಹೋಗ್ಬೇಡಿ. ಅಂದ್ರೆ ನಿಮ್ಮಲ್ಲಿ ಯಾರೋ ಒಬ್ರು ಈಗ ಅವ್ರ ಬಿಸ್ನೆಸ್ ನಾನು ಹಾಳು ಮಾಡ್ತಾ ಇದೀನಿ ಅಂತ ಅನ್ಬೋದು, ಬಟ್ ಆ ತರ ಏನಲ್ಲ. ತಿಳ್ಕೊಂಡು ಮಾಡಿಸ್ಬೇಕಾ ಬೇಡವಾ ಅಂತ ಅನ್ಬಿಟ್ಟು ಅದಕ್ಕೆ ನಾನು ಬೆಸ್ಟ್ ಎಕ್ಸಾಂಪಲ್ ಹೇಳ್ತೀನಿ. ಇವಾಗ ನಿಮ್ಮ ಮನೆಯಲ್ಲಿ ಗ್ಯಾಸ್ ಸ್ಟವ್ ಇದೆ ತಾನೆ, ಆ ಗ್ಯಾಸ್ ಸ್ಟವ್ ಮೇಲ್ಗಡೆ ಈ ರೀತಿ ಇರ್ತದೆ, ಬರ್ನಲ್ ಅಂತ ಹೇಳ್ತಾರಲ್ಲ, ಈ ರೀತಿ ಇರ್ತದೆ. ಇದನ್ನ ನೀವು ಮನೆಗೆ ತಗೊಂಡ್ ಬಂದಾಗ ಯಾವ ರೀತಿ ಇರ್ತದೆ? ಗೋಲ್ಡ್ ಕಲರ್ ಅಲ್ಲಿ ಇರ್ತದೆ ಅಲ್ವಾ? ಇದನ್ನ ದಿನ ಯೂಸ್ ಮಾಡ್ತಾ ಯಾವ ಕಲರ್ ಆಗುತ್ತೆ? ಇದು ಬ್ಲಾಕ್ ಕಲರ್ ಆಗ್ಬಿಡುತ್ತೆ. ಇದನ್ನ ನಾವು ವಾಶ್ ಮಾಡಿದಾಗ ಏನಾಗುತ್ತೆ? ಬ್ಲಾಕ್ ಕಲರ್ ನೀರೇ ಬರ್ತಾ ಇರ್ತದೆ. ಇದನ್ನ ನಾವು ಎಷ್ಟೇ ಸಲ ತೊಳೆದ್ರು ಇದರಿಂದ ಬ್ಲಾಕ್ ಕಲರ್ ನೀರೇನೆ ಆಚೆ ಬರ್ತಾ ಇರ್ತದೆ ಹೊರತು ಇದಂತೂ ಯಾವ್ದೇ ಕಾರಣಕ್ಕೂ ಮತ್ತೆ ಗೋಲ್ಡ್ ಕಲರ್ ಅಂತೂ ಆಗೋದಿಲ್ಲ ಅಲ್ವಾ? ಅದೇ ರೀತಿನ ನಮ್ಮ ಇಂಜಿನ್ ಅಲ್ಲಿ ಕೂಡ ಯಾವ ರೀತಿ ಅದು ಬೆಂಕಿ ಹತ್ಕೊಂಡು ಬ್ಲಾಕ್ ಕಲರ್ ಆಯ್ತು, ಅದು ಬ್ಲಾಕ್ ಕಲರ್ ಆಗಿ ನೀವು ಎಷ್ಟೇ ಸಲ ನೀರ್ ಬಿಟ್ರು ಅದರಿಂದ ಬ್ಲಾಕ್ ಕಲರ್ ವಾಟರ್ ಬರ್ತಾ ಇರ್ತದೆ ಹೊರತು ಯಾವುದೇ ಕಾರಣಕ್ಕೂ ಇಂಜಿನ್ ಇಂದ ಯಾವುದೇ ರೀತಿಯ ಶುದ್ಧವಂತೂ ಆಗೋದಿಲ್ಲ. ಈಗ ಕೆಲವರು ಹೇಳ್ಬೋದು, ಏನೋ ಕಾರ್ಬನ್ ಬ್ಲಾಕ್ ಆಗ್ಬಿಡ್ತದಂತೆ ಹಾಗೆ ಹೀಗೆ ಅಂತ. ಈಗ ಇದರಲ್ಲಿ ನೀವು ಎಷ್ಟೇ ಸಲ ಬ್ಲಾಕ್ ಮಾಡಿ, ಈ ಹೋಲ್ಸ್ ಗಳು ಏನಿದೆ ಎಲ್ಲ ಬ್ಲಾಕ್ ಮಾಡಿ ನೀವು ಫೈರ್ ಮಾಡಿದಾಗ ಇದರಲ್ಲಿರೋ ಫೈರ್ ಆ ಪವರ್ಗೆ ಆ ಬ್ಲಾಕ್ ಆಗಿರೋದನ್ನ ಹೊಡೆದು ಈಚೆಗೆ ತಳ್ತದೆ ಹೊರತು ನಿಮಗೆ ಯಾವುದೇ ಕಾರಣಕ್ಕೂ ಅದು ಅಲ್ಲೇನೆ ಇದಾಗೋದಿಲ್ಲ, ಅದು ಸ್ಟಿಕ್ ಆಗೋದಿಲ್ಲ. ಅರ್ಥ ಆಯ್ತಾ ಇದೆಯಾ? ಇವಾಗ ಈ ಪಾಯಿಂಟ್ ಬಂದು ಯಾವ ರೀತಿ ಬರ್ನ್ ಆಗಿ ಇಲ್ಲಿ ಕೆಲಸ ಮಾಡ್ತದೆ, ಸೇಮ್ ಅದೇ ತರನೇ ಇಂಜಿನ್ ಅಲ್ಲೂ ಕೂಡ ಅದರ ಪವರ್ ಮುಖಾಂತರ ಅದು ಬೆಂಕಿನ ಬರ್ನ್ ಆಗಿ ಹೊಗೆ ಮುಖಾಂತರ ಈಚೆ ಬಿಡ್ತದೆ. ಆ ಪ್ಲೇಸ್ ಎನಿ ಟೈಮ್ ನಿಮ್ಗೆ ಬ್ಲಾಕ್ ಆಗೇ ಇರ್ತದೆ. ಸೊ ಈ ಪ್ರಿನ್ಸಿಪಲ್ ಅನ್ನೇ ಇಂಜಿನ್ ಅಲ್ಲಿ ನಾನು ಎಕ್ಸಾಂಪಲ್ ಕೊಟ್ಟು ಹೇಳ್ತಾ ಇರೋದು. ನೀವು ಎಷ್ಟೇ ಸಲ ನೀವು ಹೋಗಿ ಕಾರ್ಬನ್ ಫ್ಲಶ್ ಅಂತ ಮಾಡಿಸಿದ್ರೆ ಅಲ್ಲಿ ನಿಮ್ಗೆ ಬ್ಲಾಕ್ ವಾಟರೇ ಬರ್ತದೆ ಹೊರತು ನಿಮ್ಗೆ ಯಾವುದೇ ಕಾರಣಕ್ಕೂ ನೆಕ್ಸ್ಟ್ ವೈಟ್ ಆಗುವಂತೂ ವಾಟರ್ ಬರಕ್ ಹೋಗೋದಿಲ್ಲ. ಯಾಕೆಂದ್ರೆ ಅದ್ರೊಳಗಡೆ ಪ್ರಿನ್ಸಿಪಲ್ ಆಗೋದು ಬಂದು ನಿಮ್ಗೆ ಯಾವಾಗ್ಲೂ ಬ್ಲಾಕ್ ಅಲ್ಲಿನೇ ಸ್ಮೋಕ್ ಈಚೆ ಬರುವಂತದ್ದು. ಇಂಜಿನ್ ಅಲ್ಲಿ ಪ್ರಿನ್ಸಿಪಲ್ ಎಷ್ಟು ಸಲ ವರ್ಕ್ ಆದ್ರೂ ನಿಮ್ಗೆ ಬ್ಲಾಕ್ ಕಲರ್ ಏನೇ ಕಾಣುವಂಥದ್ದು. ಇದೊಂದು ಬೆಸ್ಟ್ ಎಕ್ಸಾಂಪಲ್ ಅಂತ ನಾನು ಹೇಳ್ಬೋದು. ಇಲ್ಲ ಈ ತರ ನಮ್ಗಾಗಿ ತುಂಬಾ ನೀಟಾಗಿ ಗಾಡಿ ರೆಡಿ ಆಗಿದೆ, ತುಂಬಾ ಸ್ಮೂತ್ ಆಗಿ ಹೋಗಿದೆ ಅಂತಂದ್ರೆ ನಿಮ್ಗೆ ಜಸ್ಟ್ ಆ ಟೈಮಲ್ಲಿ ಆತರ ಅನ್ಸಿರ್ಬೋದು ಅಷ್ಟೇನೆ. ಅರ್ಥ ಆಗ್ತಿದ್ಯಾ? ಅದು ಬಿಟ್ಟು ಈ ಕಾರ್ಬನ್ ಫ್ಲಶ್ ಮಾಡ್ಸೋದ್ರಿಂದ 100% ಏನು ಬೆನಿಫಿಟ್ಸ್ ಇಲ್ಲ ಅಂತ ನಾನು ಹೇಳ್ಬೋದು.